ಚರ್ಮದ ಸಮಸ್ಯೆಗಳು ಅತಿ ಹೆಚ್ಚು ಅಂತ. ಸೊ ಚರ್ಮದ ಆರೈಕೆ ತುಂಬ ಇಂಪಾರ್ಟೆಂಟು ಅಂತ. ಸೊ ಚರ್ಮದ ಆರೈಕೆ ಹೊರಗಿನಿಂದ ಸರ್ ಒಳಗಿನಿಂದ ಸರ್? ಇದು ಭಾಳ ಇಂಪಾರ್ಟೆಂಟು. ಸನ್ ಬರ್ನ್ಸು ನನಗೆ ಅದಕ್ಕಿಂತ ಮೊದಲು ಶ್ರೀನಿವಾಸ್ ರೆಡ್ಡಿ ಸರ್ ಮಾತಾಡಿಸಿ ನಮ್ಗೆ ಎಷ್ಟೊಂದು ವಿಷಯ ತಿಳಿಸಿದ್ರಿ. ಪಬ್ಲಿಕ್ ವಿಲ್ ಬಿ ವೆರಿ ಹ್ಯಾಪಿ ಸರ್. ಇದೆಲ್ಲ ರಿಯಲಿ ವಂಡರ್ಫುಲ್ ಇನ್ಫಾರ್ಮೇಷನ್, ನಮ್ಗೆ ಗೊತ್ತೇ ಇರಲ್ಲ. ಅಮ್ಮ ನಾನು ಸ್ಕಿನ್ ಡಾಕ್ಟರ್ ಅಲ್ಲ, ನಾನು ಸರ್ಜನ್ನು. ಆದರೂ ನಿಮ್ಗೆ ಹೇಳ್ತೀನಿ, ಸ್ಕಿನ್ ಈಸ್ ದ ಲಾರ್ಜೆಸ್ಟ್ ಆರ್ಗನ್ ಆಫ್ ಹ್ಯೂಮನ್ ಬಾಡಿ. ಲಿವರ್ ಅಲ್ಲ, ಸ್ಕಿನ್. ಅಂಡ್ ದಿಸ್ ಇಸ್ ದ ಮದರ್ ಡ್ರೆಸ್ಸಿಂಗ್ ಇದ್ದಂಗೆ. ನಮ್ಮ ಎಲ್ಲ ಆರ್ಗನ್ಸು ಕವರ್ ಮಾಡೋದು ನಮ್ಮ ಸ್ಕಿನ್. ಸ್ಕಿನ್ ಹೆಲ್ತಿ ಆಗಿದ್ರೆ ನಿಮ್ಮ ಒಳಗಡೆ ಆರ್ಗನ್ಸು ಹೆಲ್ತಿ ಆಗಿರ್ತಾರೆ. ಸೊ ಸ್ವೆಟ್ ಗ್ಲ್ಯಾಂಡ್ಸ್ ಇರ್ತವೆ, ಹೇರ್ ಫಾಲಿಕಲ್ಸ್ ಇರ್ತವೆ. ನೋಡಿ, ಸ್ಕಿನ್ ವಾಟ್ ಈಸ್ ಇಸ್ ರೋಲ್ ಇನ್ ಟೆಂಪ್ರೇಚರ್ನಾಗ ಅಂದರೆ ಚಳಿಗಾಲದಲ್ಲಿ ಗಡ 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 ಅಂತ ನಡುಗ್ತೀವಿ. ಯಾಕೆ ನಡುಗ್ತೀವಿ ಅಂದರೆ ಈ ಮಸಲ್ಸ್ ಕಂಟ್ರಾಕ್ಟ್ ಮಾಡೋದ್ರಿಂದ ಟೆಂಪ್ರೇಚರ್ ಆಚೆಗೆ ಹೋಗ್ದಂಗೆ ನೋಡ್ಕೊಳ್ಳುತ್ತೆ ಸ್ಕಿನ್ನು. ಸಮ್ಮರ್ನೊಳಗೆ ಇಟ್ಸ್ ರಿವರ್ಸ್. ಸ್ವೆಟ್ಟಿಂಗ್ ಆದರೆ ಸ್ವೆಟ್ ಗ್ಲ್ಯಾಂಡ್ಸ್ ಇರುತ್ತೆ, ಯಾವ್ಯಾವ ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಆ್ಯಂಡ್ ಸ್ವೆಟ್ ಗ್ಲ್ಯಾಂಡ್ಸ್ ಅಂತ ಇರ್ತವೆ. ಸೊ ಈ ಸ್ಕಿನ್ನ ಡೈರೆಕ್ಟ್ ಸನ್ಲೈಟ್ ಬಿಟ್ಟರೆ ಯು ವಿ ಲೈಟ್ ಬಗ್ಗೆನೂ ಮೇಡಮ್ ಮಾತಾಡ್ತಿದ್ರು ಆವಾಗಲೇ, ದೇರ್ ಇಸ್ ಡೆಫಿನೆಟ್ಲಿ ಇಂಜುರಿ. ಇವನ್ ನಾನು ಪರ್ಸನಲ್ ಎಕ್ಸ್ಪೀರಿಯನ್ಸ್, ನನಗೆ ಯಾವಾಗ ಡಿ ಪಿಗ್ಮೆಂಟೇಷನ್ ಡಿಸಾರ್ಡರ್, ನಾನು ಬಿಸಿಲಿಗೆ ಹೋದರೆ 5 ನಿಮಿಷಕ್ಕೆ ನನ್ನ ಮುಖ ಎಲ್ಲ ಕೆಂಪಗಾಗಿ ಹೋಗುತ್ತೆ. ದಟ್ ಇಸ್ ಬಿಕಾಸ್ ಆಫ್ ಡೈರೆಕ್ಟ್ ಎಫೆಕ್ಟ್ ಆನ್ ದ ಸನ್ ರೇಸ್ ಆನ್ ಮೈ ಸ್ಕಿನ್. ಆ್ಯಂಡ್ ತುಂಬ ಜನಕ್ಕೆ ಅದರೊಳಗೆ ಮಕ್ಕಳು ಅವ್ರ ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ ಕಂಪೇರ್ ಟು ದೇರ್ ಹೈಟು. ವಯಸ್ಸಾದವರು, ಆಲ್ರೆಡಿ ದೋಸ್ ಹೂ ಆರ್ ಆನ್ ಕೀಮೊಥೆರಪಿ ಡ್ರಗ್ಸ್ ಇರೋರು, ಡಯಾಬಿಟಿಸ್ ಇರೋರು, ಇವೆಲ್ಲರೂ ಕೂಡ ದೇ ಆರ್ ಮೋರ್ ಪ್ರೋನ್ ಫಾರ್ ಸ್ಕಿನ್ ಪ್ರಾಬ್ಲಮ್. ಸನ್ ಬರ್ನ್ಸ್ ಅಂತೀವಿ, ಸನ್ ಸ್ಟ್ರೋಕ್ ಅಂತೀವಿ ನಾವು. ಸೊ ಇವೆಲ್ಲವೂ ಕೂಡ ಪರ್ಟಿಕ್ಯುಲರ್ಲಿ ಸ್ಕಿನ್ ಮೇಲೆ ಆಗುವಂಥ ನೇರವಾದ ಇವು. ಅದಕ್ಕೆ ಭಾಳ ಸಾರಿ ಕೀಪ್ ಯುವರ್ ಬಾಡಿ ಕೂಲ್ ಬೈ ಬಟ್ಟೆ, ಲೂಸ್ ಬಟ್ಟೆ ಹಾಕ್ಕೊಳ್ಳಿ, ವೈಟ್ ಬಟ್ಟೆ ಹಾಕ್ಕೊಳ್ಳಿ. ಸಾಧ್ಯವಾದರೆ ದಿನಕ್ಕೆ 2 ಸಾರಿ ಸ್ನಾನ ಮಾಡಿ. ಸ್ನಾನ ಅಂದರೆ ನಮ್ಮ ದೇಶದೊಳಗೆ ಭಾಳ ತಪ್ಪು ಕಲ್ಪನೆ. ಬಿಸಿ 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 ಕ್ಯಾಂಡ ತಣ್ಣಗಿರೋದು. ಆಮೇಲೆ ನೋಡಿ ಸಣ್ಣ ಮಕ್ಕಳಿಗೆ ನನ್ ಚಳಿಗಾಲ ಆಗ್ಲಿ ಮಳೆಗಾಲ ಆಗ್ಲಿ ಬೇಸಿಗೆ ಆಗ್ಲಿ ಬಹಳ ಬಿಸಿ ಇರ್ಬೇಕು, ಬಹಳ ಬಿಸಿ ಇರ್ಬೇಕು. ಮಕ್ಕಳಿಗೆ ಮಾಡಂಗಿಲ್ವಾ ಸರ್ ಬಿಸಿ ನೀರು? ಇಲ್ಲ, ಡೆಫಿನೆಟ್ಲಿ ಲೂಕ್ ವಾರ್ಮ್ ವಾಟರ್ ಆಲ್ವೇಸ್ ಬೆಟರು. ನೀವು 1 ಸಾರಿ ಸ್ನಾನ ಮಾಡೋದು ದಿನಕ್ಕೆ 2 ಸಾರಿ ಮಾಡಿ. ಅರ್ಧ ಬಕೆಟ್ ಆದ್ರೆ ಅಷ್ಟೇ ಸಾಕು. ಬಟ್ ಅನ್ಫಾರ್ಚುನೇಟ್ ನಮ್ಮ ದೇಶದೊಳಗೆ ಮಕ್ಕಳಿಗೆ ಒಂದು ಅಂಡೆ ನೀರು ಈತಾರೆ. ಆ ಮಗ ಇವರು ಸ್ನಾನದಿಂದನೇ ಸುಸ್ತು ಹೊಡೆದೋಗ್ಬೇಕು. ಮಗು ಹಿಂಗೆ ಮಲಗಿರುತ್ತಲ್ಲ, ದೇವರಿಗೆ ಮುನ್ನುರ್ತದಂತೆ ಮಗು. ಅಜ್ಜಿಗಳು ಹೇಳೋದು ಸುಸ್ತಾಗಿ ಹೋಗ್ಬಿಟ್ಟಿರ್ತದೆ ಅಂತ ಒಂದು ಅಂಡೆ ನೀರು ಇರ್ತಾರೆ. ದಯವಿಟ್ಟು ಹಂಗೆ ಮಾಡಬೇಡಿ. ನೀರು ಕೈ ಎಳದ್ ಒಂದ್ ಬಕೆಟ್ ನೀರು ಕೈಯಿಗೆ, ಕಾಲಿ ಎಳದ್ ಕಾಲಿಗೆ ಒಂದ್ ಬಕೆಟ್ ನೀರು ಚಲೋ. ಆಮೇಲೆ ಸರ್ ನಮ್ ಕಡೆ ನಮ್ಮ ಕಾರವಾರ ಕರಾವಳಿ ಜನ ಸರ್ ಏನು ಹಾಕಿ ಬಟ್ಟೆ ಕಟ್ಟಿ ಸುತ್ತಿ ಬಿಡ್ತಾರೆ, ಕೈ ಕಾಲೆಲ್ಲ ಹಿಂಗ್ ನೆಟ್ಟಿಗೆ ಶಟ್ರಿಸಿ ಸುತ್ತಿ ಬಿಡ್ತಾರೆ ಸರ್. ಆ ಕಡೆ ಈ ಕಡೆ ಅಳ್ಳಾಡಂಗಿಲ್ಲ ಮಗು. ಸ್ನಾನವನ್ನು ನೋಡಿದೀರಾ ಸರ್? ಇಲ್ಲ, ಅದು ನೋಡಿಲ್ಲ ಸರ್. ಸುತ್ತಾರೆ ಸರ್, ಫುಲ್ ಸುತ್ತ ಬಿಡ್ತಾರೆ ಮಕ್ಕಳನ್ನ, ಟೈಟ್ ಸುತ್ತ ಬಿಡ್ತಾರೆ. ಒಂದಿಟ್ಟು ಕಣ್ಣು ಮೂಗು ಅಟ್ಟೆ ಬಿಟ್ಟಿರ್ತಾರೆ. ಅಲ್ಲ ಸರ್, ಜಳಕ ಮಾಡಿಸಿ ಈ ಮಮ್ಮಿಗಳು ಸುತ್ತಾರಲ್ಲ ಸರ್, ಹಂಗ ಸುಮ್ಮನೆ ಅಂದ್ರೆ ಅದು ಕಂಪ್ಯಾರಿಸನ್ ಸ್ಟಿಫ್ ಆಗಿ ನೀಟಾಗಿರ್ಲಿ ಅಂತ, ಬೆಳಿಲಿ ಅಂತ ಮಾಡ್ಬಿಡ್ತಾರೆ. ಆಮೇಲೆ ಒಂದ್ ಸ್ವಲ್ಪ ಮಗು ನಿದ್ದೆ ಎದ್ದ ಮೇಲೆ ಎಲ್ಲ ಬಿಚ್ಚುತ್ತಾರೆ, ಹಂಗ್ ಮಾಡ್ತಾರೆ. ಸೊ ಹಿಂಗೆ ಅಂದ್ರೆ ಬಿಸಿ ನೀರು ಸ್ನಾನ ಮಾಡಿಸ್ಬೇಡ್ರಿ ಅಂತೀರಿ ಮಕ್ಕಳಿಗೆ? ಡೆಫಿನೆಟ್ಲಿ ಇಲ್ಲ, ದಯವಿಟ್ಟು ಮಾಡಿಸಿರೋ ಲೂಕ್ ವಾರ್ಮ್, ಅದು ಬಹಳ ಇಂಪಾರ್ಟೆಂಟ್. ಉಗುರು ಬೆಚ್ಚಗಿನ ನೀರು ಅಂಡ್ ಒಂದ್ 4-5 ಮಗ್ಗು ಒಂದ್ ಅಂಡೆ ನೀರು ಇಬೇಡಿ. ಯಾಕಂದ್ರೆ ಕುಡಿಲಿಕ್ಕೆ ನೀರು ಅಲ್ಲ ಸರ್, ಎಣ್ಣೆ ಹಚ್ಚಿರ್ತಾರ, ಎಣ್ಣೆ ಹೋಗ್ಬೇಕು, ಗಸ ಗಸ ತಿಕ್ಕಬೇಕು, ಮಸಾಜ್ ಮಾಡ್ಬೇಕು, ಯಾಳದ ಇವೆಲ್ಲ ನಿಜವಾಗ್ಲೂ ಮಾತಾಡ್ಲಿಕ್ಕೆ ಚಂದಿದೆ. ಈ ಎಣ್ಣೆ ಸ್ನಾನ ಅಮ್ಮ, ನಾವು ಹುಡುಗರಾಗೆ ಹಳ್ಳಿಗಳೊಳಗೆ ವಾರಕ್ಕೆ 1 ಸಾರಿ ಸ್ನಾನ ಮಾಡ್ತಿದ್ದು. ಶನಿವಾರ ಬಂದರೆ ಆ ಕಲ್ತ್ಕೊಂಡು ಹೆಂಗೆ ಉಜ್ಜೋರು ಅಂದರೆ ಒಂದು ಸ್ಕಿನ್ ಎಪಿಡರ್ಮಿಸೇ ಬಂದ್ಬಿಡೋದು. ಹಂಗೆಲ್ಲ ಸ್ನಾನ ಮಾಡಿಸೋರು. ದಯವಿಟ್ಟು ಇವಾಗ ಕಾಲ ಬದಲಾಗಿದೆ, ಇವತ್ತು ನೀರಿನ ಅಭಾವ ಇದೆ. ದಯವಿಟ್ಟು ತಂಪಾದ ನೀರಿನಲ್ಲಿ, ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿಸ್ಬೇಕು ಚರ್ಮಕ್ಕೆ. ಬಟ್ ಎಲ್ಲೋ ಒಂದು ಕಡೆ ಈ ಸನ್ಸ್ಕ್ರೀನ್ ಹಾಕ್ಕೋಬೇಕಾ ಬೇಡ? ಡೆಫಿನೆಟ್ಲಿ. ಆಮೇಲೆ ಕವರ್ ಆಗಬೇಕು, ಫುಲ್ ಸ್ಲೀವು ಶರ್ಟ್ಗಳು ಸರ್. ನೀವು ನೋಡಿ, ಹೆಣ್ಮಕ್ಳು ಇಲ್ಲಿವರೆಗೂ ಗ್ಲೌಸ್ ಹಾಕ್ಕೊಂಡಿರ್ತಾರೆ, ಇಲ್ಲಿವರೆಗೂ ಚೆನ್ನಾಗಿರ್ತದೆ. ಇದು ಕಪ್ಪಗಾಗಿ ನೀವು ಹೇಳ್ದಂಗೆ ಅವೆಲ್ಲ ಟ್ಯಾನಿಂಗ್ ಆಗ್ಬಿಟ್ಟಿರ್ತದೆ. ಸೊ ಆದಷ್ಟು ಕವರ್ ಮಾಡಿ ಬೇಸಿಗೆಯಲ್ಲಿ. ಆ್ಯಂಡ್ 11 ಗಂಟೆಯಿಂದ 4 ಗಂಟೆ ಆ ಬಿಸಿಲಿಗೆ ದಯವಿಟ್ಟು ನಿಮ್ಮ ದೇಹವನ್ನು 11 ಗಂಟೆಯಿಂದ 4 ಗಂಟೆ. ಅದಕ್ಕೆ ನಾವು ಬಳ್ಳಾರಿ ಒಳಗೆಲ್ಲ ಸ್ಕೂಲ್ಗಳೆಲ್ಲ, ಹಾಸ್ಪಿಟ್ಲು ಕೂಡ ಜಲ್ದಿ ಸ್ಟಾರ್ಟ್ ಮಾಡಬೇಕು. ಹಳ್ಳೆಣ್ಣೆ ಹಚ್ಚಿದ್ರೆ ತಂಪಂತಾರಲ್ಲ ಸರ್? ಇಲ್ಲಮ್ಮ, ನನಗಂತೂ ಐ ಡೋಂಟ್ ಬಿಲೀವ್. ತಲೆಗೆ ನನ್ನಮ್ಮ ಹಳ್ಳೆಣ್ಣೆ ಬೇಯಿಸೋಳು, ತುಂಬ ತಂಪು ಅಂತ ತಲೆಗೆ. ನಾನು 25 ನನ್ನ ಲಗ್ನ ಆದ ಒಂದು ಸ್ವಲ್ಪ ದಿನ 25 ವರ್ಷದಿಂದ ನನ್ನ ತಲೆಗೆ ಎಣ್ಣೆನೇ ಹಾಕಿಲ್ಲಮ್ಮ. ನಾನು ಆನೆಸ್ಟಾಗಿ ಹೇಳ್ತೀನಿ. ಇಲ್ಲಮ್ಮ, ಜನಗಳ ತಪ್ಪು ಕಲ್ಪನೆ. ಮೇಡಮ್ ಇದ್ದಾರೆ, ಇಲ್ಲಿ ಡಯಟಿಷಿಯನ್ ಇದ್ದಾರೆ. ಇಲ್ರಿ, ಇದೆಲ್ಲ ಈ ಕಾನ್ಸೆಪ್ಟ್ ಹಳ್ಳೆಣ್ಣೆ ಹಾಕೋ ತಂಪಾಗುತ್ತೆ, ಕೊಬ್ಬರಿ ಎಣ್ಣೆ ಈಗ ಇಲ್ಲ ರೀ ಈ ಕಾನ್ಸೆಪ್ಟ್. ಕೆಲವೊಬ್ಬರಿಗೆ ಎಣ್ಣೆ ಹಚ್ಕೊಂಡು ಮಲಗಿದ್ರೆ ಮರ್ದಿನ ಶೀತ ಆಗುತ್ತಲ್ರಿ ಸರ್?
ಇಲ್ಲಮ್ಮ ಅದೇ ಐ ಡೋಂಟ್ ನೋ ಸೈಂಟಿಫಿಕಲ್ ನಾವಿಬ್ಬರು ಸೈನ್ಸ್ ಮಾತಾಡ್ತಿದ್ದೀವಿ ರಿಯಲಿ ಸೈಂಟಿಫಿಕಲಿ ಇವೆಲ್ಲ ಏನು ಮೈಂಡ್ ಸೆಟ್ ಕೂಡ ಹೌದು ಡೆಫಿನೆಟ್ಲಿ ಶೀತ ಆಗಲ್ರಿ ಇಲ್ರಿ ಅದೆಲ್ಲ ತಪ್ಪು ಕಲ್ಪನೆಗಳು. ತಲೆಗೆ ಎಣ್ಣೆ ಹಚ್ಕೋಬೇಕು, ಹರಳೆಣ್ಣೆ ಹಚ್ಕೋಬೇಕು, ಇಲ್ಲ ತಂಪಾಗುತ್ತೆ. ಅವೆಲ್ಲ ತಪ್ಪು. ತಲೆಗೆ ಎಂತ ಎಣ್ಣೆ ಹಾಕ್ಬೇಕು ಅಂತ ಸ್ಕಿನ್ ಡಾಕ್ಟರ್ನ ಕೇಳಿ ಅವ್ರು ಹೇಳ್ತಾರೆ. ಅದು ಕೂಡ ಇಂಪಾರ್ಟೆಂಟ್. ಎಲ್ಲರಿಗೂ ಒಂದೇ ಎಣ್ಣೆ ಆಗಲ್ಲ, ಎಲ್ರಿಗೂ ಒಂದೇ ಥರ ಶಾಂಪು ಆಗಲ್ಲ. ಇದೆಲ್ಲ ಅವ್ರವ್ರ ಸ್ಪೆಷಲೈಸೇಷನ್. ಬಟ್ ಜನರಲಿ ಜನ ಹಂಗೆ ಅನ್ಕೋತಾರೆ, ಅವ್ರು ಹಂಗೆ ಬದುಕ್ತಿರ್ತಾರೆ. ಬಟ್ ಅದರ್ವೈಸ್ ಸ್ಕಿನ್ನು ಡೈರೆಕ್ಟ್ ಎಕ್ಸ್ಪೋಜರ್ ಟು ಸನ್ ಸ್ಕಿನ್ ಬರ್ನ್ಸ್ ಆಗುತ್ತೆ. ನಾರ್ಮಲ್ ಪರ್ಸನ್ಗೂ ಆಗುತ್ತೆ. ಅದರೊಳಗೆ ವೈಟ್ ಕಲರ್ ಇರೋರಿಗೆ ಡೆಫಿನೆಟ್ಲಿ ಸ್ಕಿನ್ ಬರ್ನ್ಸ್ ಆಗುತ್ತೆ, ಆಮೇಲೆ ನೀನು ಕಡಿಮೆ ಇರುತ್ತೆ. ಹಂಗಾಗಿ ಯು ವಿ ಲೈಟ್ಸು ಅದೆಲ್ಲ ಎಫೆಕ್ಟ್ ಆಗುತ್ತೆ. ಎಸ್ ಮೇಡಮ್ ಪರಿಣಿತಾ ಅವರೇ, ಈಗ ನಾರ್ಮಲ್ ಇದ್ದವ್ರಿಗೆ ಓಕೆ, ಬಟ್ ಇತ್ತೀಚಿನ ಜನಸಾಮಾನ್ಯರಲ್ಲಿ ಅತಿ ಹೆಚ್ಚು ವ್ಯಾಧಿ ಅಂತಂದರೆ ಅದು ಶುಗರ್. ಈ ಹಣ್ಣು ತಿನ್ನಬಾರ್ದು, ಇದು ಶುಗರು, ಈ ಹಣ್ಣು ತಿನ್ನಬಾರ್ದು, ಇದು ಶುಗರ್. ಪಾಪ ಹಣ್ಣೇ ತಿನ್ನೋದು ಬಿಟ್ಬಿಡ್ತಾರೆ ಶುಗರ್ ಪೇಷಂಟ್ಸ್. ಡಯಾಬಿಟಿಕ್ ಇರೋರು ನೀವು ಹೇಳಿದ್ರಲ್ಲ, ನೀವು ಏನೋ ಕಲ್ಲಂಗಡಿ ಹಣ್ಣು ತಿನ್ನಿ, ಅಥವಾ ಇದು ಏನದು ಇನ್ನೊಂದು ಹಣ್ಣು ಕರ್ಬೂಜ ಹಣ್ಣು ತಿನ್ನಿ, ಅಥವಾ ಜ್ಯೂಸ್ ಕುಡೀರಿ ಅಂತ. ಅವರು ಕುಡಿಬೋದಾ? ಸೊ ಇದು ಫ್ರೂಟ್ಸ್ ಬಗ್ಗೆ ಏನು ಬರುತ್ತೆ, ನಾವು ಒಂದು ಹಣ್ಣಿಗೂ ಕೂಡ ಗ್ಲೈಸೆಮಿಕ್ ಇಂಡೆಕ್ಸ್ ಮತ್ತು ಗ್ಲೈಸೆಮಿಕ್ ಲೋಡ್ ಅಂತ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಓಕೆ, ಸೊ ಯಾವುದೇ ಫ್ರೂಟ್ ನಾವು ತಿಂದ ತಕ್ಷಣ ಎಷ್ಟು ಬೇಗ ಶುಗರ್ ರಿಲೀಸ್ ಆಗುತ್ತೆ ಅದ್ರ ಮೇಲ್ಗಡೆ ನಾವು ಬೇಸಿಸ್ ಮೇಲೆ ಕ್ಯಾಟಗರೈಸ್ ಮಾಡಿದ್ದೀವಿ. ಈಗ ಡಯಾಬಿಟಿಸ್ ಪೇಷಂಟ್ಸಿಗೆ ಏನಂದರೆ ಆಲ್ರೆಡಿ ಅವ್ರಿಗೆ ಬೇಗ ಡೈಜೆಷನ್ ಆದಾಗ ಈ ಫ್ರೂಟ್ಸಲ್ಲಿ ಯಾವುದು ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಅಥವಾ ಹೈ ಗ್ಲೈಸೆಮಿಕ್ ಲೋಡ್ ಇರುತ್ತೆ ಅದು ಬೇಗ ಡೈಜೆಷನ್ ಆಗಿ ಶುಗರ್ ರಿಲೀಸ್ ಮಾಡುತ್ತೆ. ಪ್ರಾಬ್ಲಮ್ ಏನಂದರೆ ಆ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಯಾವ್ದ್ಯಾವ್ದು ತಿನ್ನಬಾರ್ದು ಅಂತ ಹೇಳ್ತಾರೆ ಅಂದರೆ ಮೋಸ್ಟ್ಲಿ ಮ್ಯಾಂಗೋ ಅಥವಾ ಇದು ಹಲಸಿನ ಹಣ್ಣು, ಕಸ್ಟರ್ಡ್ ಆ್ಯಪಲ್ ಮತ್ತು ಚಿಕ್ಕು, ಸಪೋಟ ಇದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ. ಬಟ್ ಪ್ರಾಬ್ಲಮ್ ಎಲ್ಲಿ ಅಂತ ಹೇಳಿದ್ರೆ ಮೋಸ್ಟ್ಲಿ ನಾವು ನೋಡ್ತಾ ಇರೋ ಡಯಾಬಿಟಿಸ್ ಪೇಷಂಟ್ಸ್ ಒಂದು ಫುಲ್ ತಟ್ಟೆ ಫುಲ್ಲು ಫ್ರೂಟ್ಸ್ ತಿಂತಾರೆ. ಇದು ಗ್ಲೈಸೆಮಿಕ್ ಇಂಡೆಕ್ಸ್ ಲೋಡ್ ಅಂತ ಏನೋ ಆ ಥರನೂ ಏನೋ ಅವರು ಕನ್ಸಿಡರ್ ಮಾಡಲ್ಲ. ಇಲ್ಲ ಅವರು ತಿನ್ನೋ ರೀತಿ ಸರಿಗಿರಲ್ಲ. ಅಂದರೆ ಈಗ ಗುಡ್ಡೆ ಥರ ರೈಸ್ ಹಾಕೊಳ್ಳೋದು, ಪಕ್ಕದಲ್ಲಿ ಸ್ವಲ್ಪ ಫೈಬರ್ ಅಂದರೆ ವೆಜಿಟೇಬಲ್ಸ್ ಅಥವಾ ಏನಾದರೂ ನಾನ್ ವೆಜ್ ಏನಾದರೂ ಹಾಕೊಳ್ಳೋದು, ಆ ಥರ. ಟೆಕ್ನಿಕಲಿ ಅದು ಉಲ್ಟಾ ಇರಬೇಕು. ವೆಜಿಟೇಬಲ್ಸ್ ಜಾಸ್ತಿ ಇರಬೇಕು ಮತ್ತು ಪ್ರೋಟೀನ್ ಸ್ವಲ್ಪ ಜಾಸ್ತಿ ಇರಬೇಕು. ಲಾಸ್ಟಲ್ಲಿ ನಮ್ಮದು ರೈಸ್ ಅಥವಾ ಚಪಾತಿ ಆ ಥರ ಎಲ್ಲ ಬರುತ್ತೆ. ಅಲ್ಲೂ ಕೂಡ ಕಾರ್ಬೋಹೈಡ್ರೇಟ್ಸ್ ತಿಂದು ಪುನಃ ಅದ್ರ ಜೊತೆ ಅದು ತಿಂದಾದ್ಮೇಲೆ ಬಾಳೆಹಣ್ಣು ತಿನ್ನೋ ಅಭ್ಯಾಸ ಇಟ್ಕೊಳ್ಳೋದು, ಡೈಜೆಷನ್ ಆಗುತ್ತೆ, ಮೋಷನ್ ಪಾಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಎಲ್ಲ. ಆವಾಗ ಶುಗರ್ ಇನ್ಕ್ರೀಸ್ ಆಗೇ ಆಗುತ್ತೆ. ಬಿಕಾಸ್ ನಾವೇನು ರೈಸ್ ತಿಂತಾ ಇದ್ದೀವಿ ಅದರಲ್ಲೂ ಕೂಡ ಶುಗರ್ ಇರುತ್ತೆ. ತಿಂದಾದ್ಮೇಲೆ ಪುನಃ ಫ್ರೂಟ್ಸ್ ತಿಂತಾರೆ, ಪುನಃ ಶುಗರ್ ಆಗುತ್ತೆ. ಬಟ್ ಟೈಮ್ಗೆ ಯಾವ ರೀತಿಯಲ್ಲಿ ತಿನ್ನಬೇಕು ಆ ಥರ ತಿನ್ಕೊಂಡು, ಇವಾಗ ಮಾವಿನ ಹಣ್ಣು ಸೀಸನ್ ಇದೆ, ಸೊ ಅದರಲ್ಲಿ 1 ಪೀಸ್ ಅಷ್ಟು ತೊಗೊಂಡ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ಸರಿಗೆ ಗ್ರೂಪ್ಸ್ ಎಲ್ಲ ಪ್ರಾಪರಾಗಿ ಪೋರ್ಷನ್ ಕಂಟ್ರೋಲ್ ಇಲ್ದೇ ತೊಗೊಂಡಾಗ ಮಾತ್ರ ಪ್ರಾಬ್ಲಮ್ ಆಗೋದು. ಸೊ ಡಯಾಬಿಟಿಸ್ಗೆ ಚೇಂಜಸ್ ಇರುತ್ತೆ, ಬಟ್ ಪೋರ್ಷನ್ ಕಂಟ್ರೋಲಲ್ಲಿ ತಿಂದರೆ ನೋ ಪ್ರಾಬ್ಲಮ್. ಎಷ್ಟು ಫಾರ್ಮುಲಮ್ಮ ಅವ್ರ ಜೊತೆಗೆ 4 ಟೀ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತೀವಿ. ನಾನು ಐ ಆಮ್ ಡಯಾಬಿಟಿಕ್ ಸಿನ್ಸ್ 40 years. 4 ಟೀ ಅಂದರೆ ಏನು ಡಾಕ್ಟ್ರೆ? 4 ಚಾಯ್ ಕುಡಿಬೇಕು ಎಲ್ರಿ ಅಪ್ಪ? 4 ಟೀ ಅಂದರೆ ತಟ್ಟೆ ತುಂಬ ತರಕಾರಿ ತಿನ್ನಿ. ಎಷ್ಟು ಸಿಂಪಲ್ ನೋಡಿ. ತಟ್ಟೆ ತುಂಬ ತರಕಾರಿ ತಿನ್ನಿ, ಅಷ್ಟು ಮಾಡಿಬಿಟ್ರೆ ಸಾಕು. ಅವ್ರು ಇಷ್ಟು ಅನ್ನ ಇದ್ರು ಇಷ್ಟು ಸೊಪ್ಪು ತರಕಾರಿ ಅದನ್ನ ಹೇಳ್ತಾ ಇರೋದು. ಹಣ್ಣುಗಳಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ರೆ